ಪ್ರತಿಯೊಬ್ಬ ರೈತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಬೀದರ್ ಮಾರುಕಟ್ಟೆಯ ಇಂದಿನ ವ್ಯಾಪಾರ ವಹಿವಾಟು ಈಗಲೇ ತಾನೇ ಮುಗಿದಿದ್ದು, ಇಂದಿನ ಬೆಳೆಗಳು ಯಾವ ರೀತಿಯಾಗಿದೆ, ಏನು ರೇಟ್ ಜಾಸ್ತಿ ಆಗಿದೆ, ಏನು ರೇಟ್ ಕಡಿಮೆ ಆಗಿದೆ ಅಂತ ನೋಡೋಣ. ಇನ್ನು ಹೊಸ ಹೆಸರು ಕೂಡ ಬರ್ತಾ ಇದೆ ವೀಕ್ಷಕರೇ. ಪ್ರತಿಯೊಂದು ಮಾಹಿತಿಯನ್ನು ತಿಳಿಯೋಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಮತ್ತು ಬೇರೆ ಜಿಲ್ಲೆಯ ರೇಟ್ ಕೂಡ ಇವತ್ತು ಅಪ್ಡೇಟ್ ಆಗ್ತಾಯಿದೆ, ಅದನ್ನು ಕೂಡ ನೋಡ್ಕೊಳ್ಬೋದು ವೀಕ್ಷಕರೇ. ಹೆಸರು ನೋಡೋಣ. 24 ಚೀಲ ಬಂದಿದೆ. 5111 ಲೋವೆಸ್ಟ್ ಆಗಿದೆ. 5555 ಹೈಯೆಸ್ಟ್ ಆಗಿದೆ. 5402 ಮೀಡಿಯಮ್ ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಹೊಸ ಹೆಸರು ಕೂಡ 200 ಬ್ಯಾಗ್ವರೆಗೂ ಬಂದಿದ್ದು, ಹೊಸ ಹೆಸರು 8000ದಿಂದ 8500ವರೆಗೆ ಆಗ್ತಾಯಿದೆ. ಇನ್ನು ವೀಕ್ಷಕರೇ, ಉದ್ದು ನೋಡಬೇಕಾದ್ರೆ 142 ಚೀಲ ಬಂದಿದ್ದು, 5722 ಲೋವೆಸ್ಟ್ ಆಗಿದೆ. 7325 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಸೆಕೆಂಡ್ ಹೈಯೆಸ್ಟ್ 7230 ಆಗಿದೆ. ಮೀಡಿಯಮ್ 6919 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ತೊಗರಿ ನೋಡೋಣ. ತೊಗರಿ ದಿನೇ ದಿನೇ ಕಡಿಮೆ ಆಗ್ತಾಯಿದೆ ವೀಕ್ಷಕರೇ. ತೊಗರಿ ನೋಡಬೇಕಾದ್ರೆ ಇವತ್ತು 487 ಚೀಲ ಬಂದಿದ್ದು, 3851 ಲೋವೆಸ್ಟ್ ಆಗಿದೆ. ಹೈಯೆಸ್ಟ್ 8129 ಆಗಿದೆ ವೀಕ್ಷಕರೇ. ನಿನ್ನೆಗಿಂತ 4 ರೂಪಾಯಿ ಮಾತ್ರ ಜಾಸ್ತಿ ಇದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ 8112 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 7569 ಆಗಿದೆ ವೀಕ್ಷಕರೇ. ಇನ್ನು ಕಡ್ಡಿ ನೋಡೋಣ, ಕಡ್ಡಿ ಏನಾಗಿದೆ ಅಂತ ವೀಕ್ಷಕರೇ. ಕಡ್ಡಿ ನೋಡಬೇಕಾದ್ರೆ ಮತ್ತೆ ನಿನ್ನೆಗಿಂತ 50 ರೂಪಾಯಿ ಕಡಿಮೆ ಆಗಿದೆ. 112 ಚೀಲ ಬಂದಿದ್ದು, 4925 ಲೋವೆಸ್ಟ್ ಆಗಿದೆ. 6189 ಹೈಯೆಸ್ಟ್ ಆಗಿದೆ. ಸೆಕೆಂಡ್ ಹೈಯೆಸ್ಟ್ 6059 ಆಗಿದೆ. ಇನ್ನು ಮೀಡಿಯಮ್ ರೇಟ್ 5670 ಆಗಿದೆ ವೀಕ್ಷಕರೇ. ಕಡ್ಡಿಯಲ್ಲಿ ಮತ್ತೆ ಕಡಿಮೆ ಆಗ್ತಾಯಿದೆ. ಇನ್ನು ವೀಕ್ಷಕರೇ, ಕಾಬೂಲಿ ಕಡ್ಲಿ ಇವತ್ತು ಮಾರ್ಕೆಟ್ನಲ್ಲಿ ಬಂದಿಲ್ಲ, ಸೊ ಹಾಗಾಗಿ ಯಾವುದೇ ಒಂದು ಅವಕಾಶ ಇಲ್ಲ ವೀಕ್ಷಕರೇ. ಇನ್ನು ವೀಕ್ಷಕರೇ, ಸೋಯಾ ನೋಡೋಣ. ಸೋಯಾ ಕೂಡ ದಿನೇ ದಿನೇ ಕಡಿಮೆ ಆಗ್ತಾಯಿದೆ ವೀಕ್ಷಕರೇ. ಸೋಯಾ ಮತ್ತೆ ನಿನ್ನೆಗಿಂತ 244 ರೂಪಾಯಿ ಕಡಿಮೆ ಆಗಿದೆ ವೀಕ್ಷಕರೇ. ನಿನ್ನೆ ಕೂಡ 200 ರೂಪಾಯಿಗಿಂತ ಜಾಸ್ತಿ ಕಡಿಮೆ ಆಗಿತ್ತು. ಒಟ್ಟು 2 ದಿನದಲ್ಲಿ 500 ರೂಪಾಯಿ ಒಳಗೆ ಕಡಿಮೆ ಆಗಿದೆ ವೀಕ್ಷಕರೇ. 135 ಚೀಲ ಬಂದಿದ್ದು, 5621 ಲೋವೆಸ್ಟ್ ಆಗಿದೆ. 6516 ಇವತ್ತಿನ ಹೈಯೆಸ್ಟ್ ಆಗಿದೆ. ಸೆಕೆಂಡ್ ಹೈಯೆಸ್ಟ್ 6515 ಆಗಿದೆ ವೀಕ್ಷಕರೇ. ಇನ್ನು ಮೀಡಿಯಮ್ ರೇಟ್ 6245 ಆಗಿದೆ ವೀಕ್ಷಕರೇ. 2-3 ದಿವಸದಲ್ಲಿ 500 ರೂಪಾಯಿವರೆಗೂ ಸೋಯಾದಲ್ಲಿ ಕಡಿಮೆ ಆಗಿದೆ ವೀಕ್ಷಕರೇ. ಇನ್ನು ಕುಸುಬಿ ನೋಡಬೇಕಾದ್ರೆ 5200ರಿಂದ 5500 600ವರೆಗೆ ಆಗ್ತಾಯಿದೆ ವೀಕ್ಷಕರೇ. ಗೋಧಿ 2000ದಿಂದ 2800, ಜೋಳ 2000 ಅತಿ ಲೋವೆಸ್ಟ್ ರೇಟಿಂದ 5100 ಹೈಯೆಸ್ಟ್ ರೇಟ್ ಆಗ್ತಾಯಿದೆ ವೀಕ್ಷಕರೇ. ಇವತ್ತು 5 ಗಂಟೆಗೆ ಬೇರೆ ಜಿಲ್ಲೆಯ ಹೆಸರು ಮತ್ತು ತೊಗರಿ ನೋಡೋಣ. ಚಾನಲನ್ನು ಲೈಕ್ ಮಾಡಿ ಮತ್ತು ಎಲ್ಲ ರೈತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.